ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಗೌರಿ ಕಲ್ಯಾಣ ಹಿಂದಿನ ಸಂಚಿಕೆ ಅಂದರೆ 28ನೇ ತಾರೀಕಿಂದು. ಇಲ್ಲೇನಾಗುತ್ತಪ್ಪ ಅಂದರೆ, ಇವಾಗ ಇವಳು ಮೋನಿಕಾ ಪಪ್ಪಾಯಿ ಮತ್ತು ಪೈನಾಪಲ್ ತಿಂದಿರೋದ್ರಿಂದ ಎಲ್ರಿಗೂ ಗಾಬರಿ ಆಗಿಬಿಟ್ಟಿರ್ತಾರೆ. ಮೊದಲು ಮಗುಗೆ ಏನಾದ್ರು ತೊಂದರೆ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು, ಸರಿತಾ ಚಂಚಲಂಗೆ, ಅಲ್ಲ ಚಂಚಲ, ನಿನ್ನ ಸೊಸೆನ ಇದೆಲ್ಲ ತಿನ್ನಬೇಕು ತಿನ್ನಬಾರ್ದು ಅಂತ ನೀನು ಗಮನ ಇಟ್ಟು ನೋಡ್ಕೊಬೇಕು ತಾನೆ, ಅಷ್ಟು ಗೊತ್ತಾಗೋದಿಲ್ವ ನಿನಗೆ, ಎಲ್ಲ ಮಾತಾಡ್ತೀಯ ಅಂತ ಅಂದ್ಬಿಟ್ಟು ಚಂಚಲಂಗೆ ಸರಿತಾ ಹೇಳ್ತಾರೆ. ಅವಾಗ ಚಂಚಲ, ಅಯ್ಯೋ ಅದಕ್ಕೆ ಅವಳು ತಿಂದಿದ್ದು ನನಗೆ ಗೊತ್ತಿಲ್ಲ ಅದಕ್ಕೆ ಅಂತ ಅಂದಾಗ, ಏನು ಗೊತ್ತಿಲ್ಲ ನಿನಗೆ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಸುಮ್ಮನಾಗ್ತಾರೆ. ಆಮೇಲೆ ಈ ಕಡೆ ಏನಾಗುತ್ತೆ, ತಾತವರು ಡಾಕ್ಟ್ರಿಗೆ ಫೋನ್ ಮಾಡೋಂತ ವಿವೇಕಿಗೆ ಹೇಳಿರ್ತಾರೆ. ವಿವೇಕ್ ಫೋನ್ ಮಾಡ್ತಾರೆ. ಸರಿ ಬಿಡಿ ಆಯಿತು, ಇನ್ನೇನು ಡಾಕ್ಟ್ರು ಬರ್ತಾರಲ್ಲ, ಡಾಕ್ಟ್ರು ಚೆಕ್ ಮಾಡಿ ಏನಾಗಿದೆ ಅಂತ ಹೇಳ್ತಾರೆ, ಯಾರು ಗಾಬರಿ ಆಗಿಬಿಡಿ ಸುಮ್ಮನೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ಕೊಂಡು ಸುಮ್ಮನಾಗ್ತಾರೆ. ಅವಾಗ ಡಾಕ್ಟ್ರು ಬರ್ತಾರೆ. ಬತ್ತಿದಂಗೆ ದೀನ್ ಬಂದರು. ಹಾಂ ಬನ್ನಿ ಡಾಕ್ಟ್ರೆ, ಬನ್ನಿ ಅಂದಾಗ, ಅರ್ಜೆಂಟಾಗಿ ಬರಬೇಕು ಅಂತ ಫೋನ್ ಮಾಡಿದ್ರಲ್ಲ, ಯಾರಿಗೂ ಹುಷಾರಿಲ್ಲ, ಏನಾಯಿತು ಅಂತ ಡಾಕ್ಟ್ರು ಕೇಳ್ತಾರೆ. ಅವಾಗ ದೀನ್ ಬಂದು ಅಂದರೆ ತಾತವರು, ಏನಿಲ್ಲ ಡಾಕ್ಟ್ರೇ, ನಮ್ಮ ಮೋನಿಕಾ ಗರ್ಭಿಣಿ ಗೊತ್ತಾಗ್ದಲೇ ಪಪ್ಪಾಯ ಮತ್ತು ಪೈನಾಪಲ್ ತಿಂದ್ಬಿಟ್ಟಿದ್ದಾಳೆ, ಅದರಿಂದ ಅಂತ ಅಂದ್ಬಿಟ್ಟು ಅಜ್ಜಿ ಶಾರದಮ್ಮವ್ರು ಹೇಳ್ತಾರೆ. ಅದರಿಂದ ಮಗುಗೆ ಏನಾದ್ರು ತೊಂದರೆ ಆಗಿದೆಯಾ ಏನು ಅಂತ ಗೊತ್ತಿಲ್ಲ, ಅದಕ್ಕೆ ಎಲ್ಲರೂ ಗಾಬರಿ ಆಗಿದ್ದೀವಿ ಅಂದಾಗ, ಹೌದಾ ಆಯಿತು ನೋಡೋಣ ಬಿಡಿ, ರೂಮ್ ಎಲ್ಲಿದೆ ಅಂತ ಕೇಳ್ತಾರೆ. ಅವಾಗ ಆಶಾವ್ರು, ಬನ್ನಿ ನಾನು ತೋರಿಸ್ತೀನಿ ಅಂತ ಆಶಾವ್ರು ಕರ್ಕೊಂಡು ಹೋಗ್ತಾರೆ. ಇವಳು ಮೋನಿಕಾ ಗಾಬರಿಯಾಗೇ ಹೋಗ್ತಾಳೆ. ಬಾಮ್ಮ ಹೆದರ್ಕೋಬೇಡ ಬಾಮ್ಮ ಅಂತಂದ್ಬಿಟ್ಟು ಡಾಕ್ಟ್ರು ಮೋನಿಕನ ಕರ್ಕೊಂಡು ಹೋಗ್ತಾರೆ. ಗೌರಿಗೆ ಇಲ್ಲಿ ಭಯ ಶುರುವಾಗಿರುತ್ತೆ. ಅಯ್ಯೋ ಇವಾಗ ಡಾಕ್ಟ್ರು ರೂಮ್ ಹತ್ರ ಕರ್ಕೊಂಡು ಹೋದ್ರು, ಅಕ್ಕ ಬಸರಿಲ್ಲ ಅಂತ ಗೊತ್ತಾಗ್ಬಿಟ್ರೆ ಮುಗೀತು, ಇನ್ನು ಏನು ಮಾಡೋದು ಅಂತ ಗೊತ್ತಿಲ್ವಲ್ಲಪ್ಪ. ಇವಾಗ ಏನಾರೋ ನಿಜಾಂಶ ಗೊತ್ತಾಗ್ಬಿಟ್ರೆ ವಿವೇಕ್ ಅವ್ರು ನನ್ನ ಮೇಲೆ ಇಕ್ಕಿರೋ ನಂಬಿಕೆ ಆಗಲಿ, ಇವಾಗ ಸುಳ್ಳು ಹೇಳಿದ್ದೀನಿ ಅಂತ ಅಂದ್ಬಿಟ್ಟು ಸತ್ಯನ ವಾದ ಮಾಡಿರೋದಾಗಲಿ ಗೊತ್ತಾಗ್ಬಿಟ್ರೆ ನನಗೆ ಮನೆಯಿಂದ ವಾಚೆ ಕಳಿಸ್ಬಿಡ್ತಾರೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲಪ್ಪ ಅಂತ ಗೌರಿ ಗಾಬರಿಯಾಗಿರ್ತಾಳೆ. ಸರಿ ಅಂದ್ಬಿಟ್ಟು ಡಾಕ್ಟ್ರು ಮೋನಿಕನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಜೊತೆಲಿ ಶಾರದಮ್ಮವರು ಮತ್ತು ಆಶಾವ್ರು ಕೂಡ ಒಳಗಡೆ ಹೋಗ್ತಾರೆ. ಆವಾಗ ಡಾಕ್ಟ್ರು ಮೋನಿಕನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ತಕ್ಷಣ ಅವಳು ಗರ್ಭಿಣಿ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಡಾಕ್ಟ್ರಿಗೆ. ಅವಳು ಭಯ ಪಡ್ತಾ ಇರ್ತಾಳೆ. ಆವಾಗ ಇವರು ಡಾಕ್ಟ್ರು ಏನು ಮಾಡ್ತಾರೆ, ನೀವು ಸ್ವಲ್ಪ ಆಚೆ ಹೋಗ್ತೀರಾ, ಇವಳಿಗೆ ಸ್ವಲ್ಪ ಏನೋ ಮುಜುಗರ ಆಗ್ತಾಯಿದೆ ಅನಿಸುತ್ತೆ ಅಂತ ಅಂದ್ಬಿಟ್ಟು ಆಶಾಗೆ ಹೇಳ್ತಾರೆ. ಅವಾಗ ಆಶಾರು, ಅಯ್ಯೋ ಇಲ್ಲೆಲ್ಲ ನಾವು ಹೆಂಗಸ್ರು ಇರೋದು, ಗಂಡಸ್ರೇನು ಇಲ್ವಲ್ಲ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಇಲ್ಲ, ಸ್ವಲ್ಪ ಆಚೆ ಹೋಗಿ ನಾನು ಇವಳ ಹತ್ರ ಮಾತಾಡಬೇಕು ಅಂದಾಗ, ಸರಿ ಆಯಿತು ಅಂದ್ಬಿಟ್ಟು ಶಾರದಮ್ಮರು ಆಶಾ ಅಲ್ಲಿಂದ ಆಚೆ ಹೋಗ್ತಾರೆ. ಆಮೇಲೆ ಜ್ಞಾನೇಶ್ ಇಲ್ಲಿ ಅವರು ಹೋಗ್ತಾ ಇರ್ತಾರೆ ರೂಮ್ ಹತ್ರಕ್ಕೆ. ಅಷ್ಟರಲ್ಲಿ ವಿವೇಕು, ಚಿಕ್ಕಪ್ಪ ಇದು ಹೆಂಗಸ್ರು ವಿಷಯ ಸುಮ್ಮನಿರಿಂದ, ಓ ಹೌದಲ್ವಾ ಸರಿಯಪ್ಪ ಆಯಿತು ಅಂತ ಅಲ್ಲೇ ನಿಂತ್ಕೊಂತಾರೆ. ಆಶಾವ್ರು ಕೂಡ ಕೆಳಗಡೆ ಹೋಗ್ತಾರೆ. ಆವಾಗ ಶಾರದಮ್ಮವ್ರನ್ನ ಮತ್ತು ಆಶಾವ್ರನ್ನ ಎಲ್ಲರೂ ಕೇಳಿದಾಗ, ಏನಾಯ್ತು ಯಾಕೆ ಬಂದ್ಬಿಟ್ರು ಅಂದ್ರೆ, ಏನಿಲ್ಲ ಡಾಕ್ಟ್ರು ಅವಳು ಚೆಕ್ ಮಾಡ್ತಾ ಇದ್ದಾರೆ, ಏನು ಅಂತ ಅವರೇ ಬಂದು ಹೇಳ್ತಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಎಲ್ಲರೂ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಅನಿಕೇತು ಮತ್ತು ಚಂಚಲ ಕೂಡ ಭಯ ಆಗಿಬಿಟ್ಟಿರುತ್ತೆ. ಏಕೆಂದರೆ ಅನಿಕೇತ ತಾನೇ ಪೈನಾಪಲ್ಲು ಮತ್ತು ಪರಂಗಿ ಹಣ್ಣು ತಿನ್ನು ಅಂತ ಹೇಳಿರ್ತಾನೆ, ಅದರಿಂದ ಅವನಿಗೂ ಗಾಬರಿ ಆಗಿರುತ್ತೆ, ಚಂಚಲಂಗೂ ಗಾಬರಿಯಾಗಿ ಇಬ್ಬರು ಭಯಪಟ್ಕೊಂಡೇ ನಿಂತಿರ್ತಾರೆ. ಆಮೇಲೆ ಡಾಕ್ಟ್ರು ಇಲ್ಲ ಅವಳನ್ನ ಚೆಕ್ ಮಾಡಿಬಿಟ್ಟು, ಅಲ್ಲ ನೀನು ಗರ್ಭಿಣಿ ಅಂತ ಯಾಕೆ ಸುಳ್ಳು ಹೇಳಿದ್ಯಾ, ನೀನು ಗರ್ಭಿಣಿ ಅಲ್ಲ ಅಂತ ಗೊತ್ತು ತಾನೆ ಅಂದಾಗ, ಹೌದು ಗೊತ್ತು, ಮತ್ತು ಸುಳ್ಳು ಯಾಕೆ ಹೇಳಿದ್ಯಾ ಅಂತ, ಅದು ನೋಡು, ನಾನು ಒಬ್ಬಳು ಡಾಕ್ಟ್ರಾಗಿ ಹೇಳ್ತಾ ಇದ್ದೀನಿ, ಈ ಥರ ಸುಳ್ಳು ಹೇಳ್ತಾ ಇದೆಯಲ್ಲ ನಿನಗೇನು ಅನ್ಸಲ್ವಾ, ಇವಾಗಲೇ ನಾನು ನಿಮ್ಮ ಮನೆಯವ್ರಿಗೆ ನಿಜ ಹೇಳ್ತೀನಿ ಅಂದಾಗ, ಅಯ್ಯೋ ಡಾಕ್ಟ್ರೇ ಬೇಡ ಡಾಕ್ಟ್ರೇ ಪ್ಲೀಸ್ ನಿಮ್ಮ ಕೈ ಮುಗಿತೀನಿ ಬೇಡ ಡಾಕ್ಟ್ರೇ ಅಂತ ಮೋನಿಕಾ ಹೇಳ್ತಾಳೆ. ಇಲ್ಲಮ್ಮ ಆ ಥರ ಎಲ್ಲ ಆಗಲ್ಲ, ನನ್ನ ಕೆಲಸಕ್ಕೆ ನಾನು ಯಾವತ್ತೂ ದ್ರೋಹ ಮಾಡೋಕ್ಕಾಗಲ್ಲ, ನಾನು ಯಾವತ್ತೂ ಅಷ್ಟೇ ಡಾಕ್ಟ್ರ್ ಕೆಲಸ ಅಂದಮೇಲೆ ಅದು ನಿಜ ಹೇಳಲೇಬೇಕು, ಅದೇನೇ ಇದ್ರೂ ನಿಜ ಹೇಳಲೇಬೇಕು, ನಾನು ನಿಮ್ಮ ಮನೆಯವ್ರಿಗೆ ಸತ್ಯ ಹೇಳ್ತೀನಿ, ನೀನು ಹೇಳ್ಬಿಟ್ರೆ ನಾಳೆ ದಿವಸ ನನಗೇನಾರು ನಾನು ಸುಳ್ಳು ಹೇಳಿದ್ದೀನಿ ಅಂತ ಗೊತ್ತಾದ್ರೆ ಈ ಮನೆಯವರಾಗಲಿ ನನ್ನ ಕೆಲಸ ಆಗಲಿ ನಾನು ನೆಮ್ಮದಿ ಕೊಡಲ್ಲ, ನಾನು ನಿಜ ಹೇಳ್ತೀನಿ ಅಂದಾಗ, ಅಯ್ಯೋ ಡಾಕ್ಟ್ರೇ ಬೇಡ ಡಾಕ್ಟ್ರೇ, ಇವಾಗ ನೋಡಿ ನಾನೇನಕ್ಕೆ ಸುಳ್ಳು ಹೇಳಿದೆ ಅಂತ ಗೊತ್ತಾದರೆ ನೀವೇ ನನ್ನ ಕತೆ ಕೇಳ್ಬಿಟ್ಟು ಅಯ್ಯೋ ಅಂತೀರಾ, ಅದಕ್ಕೋಸ್ಕರ ನಾನು ಸುಳ್ಳು ಹೇಳಿರೋದು ಅಂದಾಗ, ನೋಡಮ್ಮ ಇದೆಲ್ಲ ನನಗೆ ಹತ್ರ ಹೇಳಕ್ಕೆ ಬರಬೇಡ ಅಂತ ಡಾಕ್ಟ್ರು ಹೇಳ್ತಾರೆ. ಇಲ್ಲ ಡಾಕ್ಟ್ರೇ, ಅನಿಕೇತು ನನ್ನ ಪ್ರೀತಿಸ್ತೀನಿ ಅಂತ ಮೋಸ ಮಾಡಿಬಿಟ್ಟು ಕರ್ಕೊಂಡೋಗ್ಬಿಟ್ಟು ನಾನು ಹೆಂಗೆ ಬೇಕೋ ಹಂಗೆ ಬಳಸ್ಕೊಂಡ್ಬಿಟ್ಟು ನನ್ನ ನನ್ನೀರಲ್ಲಿ ಕೈ ಬಿಟ್ಬಿಟ್ಟ, ಆಮೇಲೆ ನೋಡಿದ್ರೆ ಯಾರೋ ಶ್ರೀಮಂತ ಹುಡುಗಿ ಸಿಕ್ಕಿದ್ಲು ಅಂತ ಅವಳ ಜೊತೆ ಮದುವೆ ಆಗೋಕ್ಕೆ ಹೋಗಿದ್ದ, ಅವ್ನು ಮಾಡಿದ ಮೋಸ ಅಲ್ವಾ, ಅವ್ನ ಮುಂದೆ ಇದು ನಾನು ಮೋಸ ಮಾಡಿದ್ದೀನಿ ಅಂತ ನಿಮ್ಗೆ ಅನಿಸ್ತಾ ಇದೆಯಾ, ಹೇಳಿ ಡಾಕ್ಟ್ರೇ, ಈ ಮನೆಗೆ ಮದುವೆ ಆಗಬೇಕು, ಅನಿಕೇತ್ ಕೈ ತಾಳಿ ಕಟ್ಸ್ಕೊಂಡು ಈ ಮನೆಗೆ ಬರಬೇಕು ಅಂತ ಅಂದರೆ ನನಗೆ ಬೇರೆ ದಾರಿ ಇಲ್ದಲೇ ಈ ಥರ ಸುಳ್ಳು ಹೇಳಿ ಬಂದಿದ್ದೀನಿ ಅಷ್ಟೇ ಹೊರತು ಇನ್ನೇನಿಲ್ಲ ಡಾಕ್ಟ್ರೆ ಅಂದಾಗ, ಅದಕ್ಕೆ ಈ ಥರ ಗರ್ಭಿಣಿ ಅಂತ ಸುಳ್ಳು ಹೇಳ್ಬೇಕಾ, ನಿಜ ಹೇಳೋಕ್ಕೆ ನೂರಾರು ದಾರಿ ಇತ್ತಲ್ಲ, ಯಾವುದಾನ ಒಂದು ದಾರಿ ಹುಡುಕ್ಬಿಟ್ಟು ನಿಜ ಹೇಳ್ಬಿಟ್ಟು ಬರಬೇಕಿತ್ತು ಕಣಮ್ಮ ಅಂದಾಗ, ಆವಾಗ ಆ ಥರ ನನಗೆ ಅವಾಗ ಏನೂ ಹೊಳಿಲಿಲ್ಲ ಡಾಕ್ಟ್ರೆ ಅಂದಾಗ, ನೋಡಮ್ಮ ನೀನೇನೇ ಕತೆ ಹೇಳಿದ್ರು ನಾನು ಕೇಳಲ್ಲ, ಅರ್ಥ ಆಯ್ತಾ, ನಾವು ಒಬ್ಬ ಡಾಕ್ಟ್ರಾಗಿ ನಾನು ಸುಳ್ಳು ಹೇಳೋಕ್ಕಾಗಲ್ಲ, ನಾನು ಹೋಗಲ್ಲಿ ನಿಜ ಹೇಳಲೇಬೇಕು, ಏಕೆಂದರೆ ನೀನು 1 ತಿಂಗಳು ಸುಳ್ಳು ಹೇಳ್ಬೋದು, 2 ತಿಂಗಳು ಸುಳ್ಳು ಹೇಳ್ಬೋದು, ನೀನು ಸುಳ್ಳು ಮುಚ್ಚಿಕ್ಬೋದು, ಆದರೆ ನೀನು ಹೊಟ್ಟೆ ಮುಚ್ಚಿಕ್ಕೋಕ್ಕಾಗಲ್ಲಮ್ಮ, ಬರ್ತಾ ನೀನು ಹೊಟ್ಟೆ ಮುಂದೆ ಬಂದೇ ಬರುತ್ತೆ, ಆವಾಗ ನಾನು ಹೇಳಿರೋದು ಸುಳ್ಳು ಅಂತ ಈ ಮನೆಯವ್ರಿಗೆ ಗೊತ್ತಾದರೆ ಅವ್ರಿಕ್ಕಿರೋ ನಂಬಿಕೆ ನನ್ನ ಮೇಲಿರಲ್ಲ, ಮತ್ತು ನನ್ನ ಕೆಲಸಕ್ಕೂ ಅಷ್ಟೇ ನಾನು ದ್ರೋಹ ಮಾಡೋಕ್ಕೆ ಪಡಲ್ಲಮ್ಮ, ನನ್ನ ವೃತ್ತಿ ಯಾವತ್ತಿರೂ ನಿಜ ಹೇಳಬೇಕು ಅಷ್ಟೇನೇನೆ ಅಂದಾಗ, ಹಾಗಲ್ಲ ಡಾಕ್ಟ್ರೇ, ಇವಾಗ ನಿಮ್ಮ ಹತ್ರ ಒಬ್ಬ ಪೇಷಂಟ್ ಬಂದು ಇನ್ನೇನು ನಾನು ಸಾಯ್ತಾ ಇದ್ದೀನಿ, ನನ್ನ ಆಸೆ ಇದು ಅಂತ ಹೇಳಿದ್ರೆ ನೀವು ಅವನ ಆಸೆ ಕೇಳ್ತೀರಾ ಅಥವಾ ಅವ್ನಿಗೆ ಏನಾರು ಆಗಲಿ ಅಂತ ಯೋಚನೆ ಮಾಡ್ತೀರಾ ಅಂದಾಗ, ನೋಡಮ್ಮ ಈ ಕತೆ ಎಲ್ಲ ನನ್ನ ಹತ್ರ ಹೇಳಕ್ಕೆ ಬರಬೇಡ ಆಯಿತಾ, ಬಿಡು ನಾನು ಹೋಗಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಟ್ಬಿಡ್ತಾರೆ. ಆಮೇಲೆ ಇಲ್ಲೆಲ್ಲ ಗಾಬರಿಯಾಗಿರ್ತಾರೆ. ಗೌರಿ ಮುಗೀತು ಕತೆ, ಡಾಕ್ಟ್ರು ಇಷ್ಟೊತ್ತಕ ಪರೀಕ್ಷೆ
ಮಾಡ್ತಿದ್ದಾರೆ ಅಂದಮೇಲೆ ಅಕ್ಕ ಬಸ್ರಿಲ್ಲ ಅಂತ ಆ ಡಾಕ್ಟ್ರಿಗೆ ಗೊತ್ತಾಗ್ಬಿಟ್ಟಿದೆ. ಇವಾಗ ಬಂದು ಇಲ್ಲಿ ನಿಜ ಹೇಳ್ತಾರೆ, ಏನು ಮಾಡಬೇಕು ಏನು ಬಿಡಬೇಕು ನನಗೊಂದು ಗೊತ್ತಾಗ್ತಿಲ್ವಲ್ಲಪ್ಪ, ಇವಾಗ ಹೆಂಗಪ್ಪ ಈ ಸಮಸ್ಯೆಯಿಂದ ಪಾರಾಗೋದು ಅಂತ ಅಂದ್ಬಿಟ್ಟು ಗೌರಿ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಆಮೇಲೆ ಸರಿ ಅಂದ್ಬಿಟ್ಟು ಮೇಲಿಂದ ಮೆತ್ತಗೆ ಡಾಕ್ಟ್ರು ಮೋನಿಕಾ ಇಬ್ಬರು ಜೊತೆಲೇ ಬರ್ತಾರೆ. ಆದರೆ ಡಾಕ್ಟ್ರಿಗೆ ಗಾಬರಿ ಆಗ್ತಾ ಇರುತ್ತೆ, ಮತ್ತು ಇವಳು ಮೋನಿಕಂಗೂ ಗಾಬರಿ ಆಗುತ್ತೆ, ಎಲ್ಲ ಹೆದರ್ಕೊಂಡಿರ್ತಾರೆ. ಆವಾಗ ಸರಿ ಅಂದ್ಬಿಟ್ಟು ಚಂಚಲನ ಸರಿತಾ, ಅಲ್ಲ ಚಂಚಲ, ಇಷ್ಟು ಕಾಮ್ ಆಗಿದೆಯಲ್ಲ ನೀನು, ನಿನ್ನ ಸೊಸೆಗೆ ಏನಾರು ಆಗುತ್ತೆ ಅಂತ ನಿನ್ಗೆ ಯೋಚನೆ ಇರಲಿಲ್ವಾ ಅಂತ ಅಂದ್ಬಿಟ್ಟು ಸರಿತಾ ಚಂಚಲನ ಕೇಳ್ತಾರೆ. ಅಯ್ಯೋ ಅದಕ್ಕೆ ಯಾಕಿರಲಿಲ್ಲ, ಮಗುಗೆ ಏನಾಗುತ್ತೇನೋ ಅಂತ ನಾನು ಗಾಬರಿಯಾಗಿ ಕೂತಿದ್ದೀನಿ. ನನಗೆ ಇವಾಗ ರೂಮ್ ಹತ್ರ ಹೋಗೋದಕ್ಕೆ ನನಗೆ ಭಯ ಆಗುತ್ತೆ, ಅಲ್ಲೇನಾಗ್ಬಿಟ್ಟು ಡಾಕ್ಟ್ರ್ ಏನು ಹೇಳ್ತಾರೋ ಅಂತ, ಅದಕ್ಕೆ ನಾನು ಹೋಗಿಲ್ಲ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂತಾಳೆ ಚಂಚಲ. ಅನಿಕೇತ್ ಕೂಡ ಸುಮ್ಮನೆ ಏನೂ ಗೊತ್ತಿಲ್ಲದವ್ರ ಥರ ಇರ್ತಾನೆ. ಸರಿ ಮೋನಿಕಾ ಡಾಕ್ಟ್ರ್ ಇಬ್ಬರು ಇಳಿದು ಬರ್ತಿದ್ದಂಗೆ ಶಾರದಮ್ಮರು ದಿನ ಬಂದರು. ಇವಾಗೇನು ಸಮಸ್ಯೆ ಇಲ್ವಾ, ಏನೂ ತೊಂದರೆ ಆಗಿಲ್ವಾ ಅಂತ ಅಂದಾಗ, ಅಯ್ಯೋ ಆ ಥರಲ್ಲಿ ಏನೂ ಇಲ್ವಲ್ಲ, ಮೋನಿಕನೂ ಚೆನ್ನಾಗಿದ್ದಾಳೆ, ಅವಳು ಹೊಟ್ಟೆಲಿರೋ ಮಗುಗೂ ಚೆನ್ನಾಗಿದೆ, ಏನೂ ಸಮಸ್ಯೆ ಆಗಿಲ್ಲ ಅಂದಾಗ, ಅಯ್ಯೋ ಒಳ್ಳೇದಾಯ್ತಪ್ಪ ದೇವರೇ ಅಂತ ಅಂದ್ಬಿಟ್ಟು ಪಾಪ ಎಲ್ಲ ಖುಷಿ ಆಯ್ತಾರೆ. ವಿವೇಕ್ ಆಗಲಿ, ಅಜ್ಜಿ ಆಗಲಿ, ತಾತ ಆಗಲಿ ಎಲ್ಲರೂ ಖುಷಿ ಆಯ್ತಾರೆ. ಆಶಾ ಮತ್ತು ಚಂಚಲ ಸರಿತಾ ಎಲ್ಲ ಖುಷಿ ಆಗ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಗೌರಿ ಮಾತ್ರ, ಏನಿದು ಡಾಕ್ಟ್ರು ಈ ಥರ ಹೇಳ್ತಿದ್ದಾರಲ್ಲ, ಏನು ಮೋಡಿ ಮಾಡಿಬಿಟ್ಲು ಡಾಕ್ಟ್ರಿಗೆ ಇವಳು, ಛೇ ಡಾಕ್ಟ್ರ್ ಹತ್ರನೂ ಈ ಥರ ಸುಳ್ಳು ಹೇಳಿಸ್ಬಿಟ್ಲಲ್ಲ, ಈ ಅಕ್ಕ ಯಾಕೆ ಬರ್ತಾ ಹಿಂಗೆ ಆಗ್ತಿದ್ದಾಳೋ ಗೊತ್ತಿಲ್ಲ. ನಾನು ಸತ್ಯ ಹೇಳು ಅಂತ ಎಷ್ಟು ಹೇಳಿದ್ರು ಇವಳು ಕೇಳ್ತಾ ಇಲ್ವಲ್ಲ, ಏನಾರು ಈ ಸತ್ಯ ವಿವೇಕ್ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಅಂತ ಅನ್ಕೊಂತಿರ್ತಾಳೆ. ಅಷ್ಟೊತ್ತು ತಾತ ವಿವೇಕ್ ಹೋಗಿ ಡಾಕ್ಟ್ರನ್ನ ಬಿಟ್ಟು ಪಾಪ ಅಂತಾರೆ. ವಿವೇಕ್ ಡಾಕ್ಟ್ರನ್ನ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಏನಾಗುತ್ತೆ, ಶಾರದಮ್ಮವರು, ನೋಡು ಮೋನಿಕಾ, ನೀನು ಏನೇನು ಬೇಕೋ ಅದು ಇದೆಲ್ಲ ತಿನ್ನೋಕೆ ಹೋಗ್ಬೇಡ, ಏನೇ ತಿನ್ಬೇಕಾದ್ರು ಈ ಮನೇಲಿ ದೊಡ್ಡವ್ರು ಇದ್ದಾರೆ, ಅವ್ರನ್ನ ಕೇಳ್ಬಿಟ್ಟು ತಿನ್ನು, ಅರ್ಥ ಆಯ್ತಾ? ಮತ್ತು ನೀನು ಏನೇ ಮಾಡ್ಬೇಕಾದ್ರೂ ದೊಡ್ಡವರೆಲ್ಲ ಯಾರಿದ್ದಾರೋ ಕೇಳ್ಬಿಟ್ಟು ಅವ್ರನ್ನ ಆ ಕೆಲಸ ಮಾಡಬೇಕು, ಅದನ್ನ ಬಿಟ್ಬಿಟ್ಟು ನಿನ್ನ ಅನಿಸಿದೆ ನೀನು ಮಾಡೋಕ್ಕೆ ಹೋಗ್ಬೇಡ ಇಲ್ಲಿ, ಅರ್ಥ ಆಯ್ತಾ ಅಂತ ಶಾರದಮ್ಮರು ಹೇಳ್ತಾರೆ. ಹ್ಞೂ ಅಂತ ತಲೆ ಆಡಿಸ್ತಾಳೆ. ಆದರೆ ಇವಳು ಒಳಗಡೆ ಡಾಕ್ಟ್ರಿಗೆ ಏನು ಮಾಡಿರ್ತಾಳೆ ಗೊತ್ತಾ, ಡಾಕ್ಟ್ರು ನಾನು ಸತ್ಯ ಹೇಳ್ತೀನಿ ಅಂತ ಬಂದು ಬಾಗಿಲು ತೆಗಿಯೋಷ್ಟರಲ್ಲಿ ಚಾಕ ತಗೊಂಡು ಕತ್ತಿಕ್ಕೊಂಬಿಟ್ರು. ನೋಡಿ, ನೀವೇನಾರು ಅಲ್ಲಿ ಸತ್ಯ ಹೇಳೋಕ್ಕೆ ಬಾಗಿಲು ತೆಗೆದ್ರೆ ನಾನು ಇಲ್ಲಿ ಕಟ್ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ನನ್ನ ಸಾವು ನೀವೇ ಕಾರಣ ಆಗ್ತೀರಾ, ಅರ್ಥ ಆಯ್ತಾ? ನೀವು ಇವಾಗ ಸತ್ಯ ಹೇಳ್ತಿರೋ ಸುಳ್ಳು ಹೇಳ್ತಿರೋ ನಿಮಗೆ ಬಿಟ್ಟಿದ್ದು, ಇಲ್ಲಾಂದರೆ ನೋಡಿ ನಾನು ಏನು ಮಾಡ್ಕೊತೀನಿ ಅಂತ ಡಾಕ್ಟ್ರಿಗೆ ಪಾಪ ಎದುರಿಸ್ಬಿಡ್ತಾಳೆ. ಅವರು ಹಿಂಗೆ ಮಾಡ್ಕೊಂಬಿಡ್ತಾಳೆ ಅಂತ ಗಾಬರಿಗೆ ಪಾಪ ಅವ್ರು ಬಂದು ಹಿಂಗೆ ಹೇಳ್ಬೇಕಾಗತ್ತೆ. ಇವಳು ಇಂಥ ಕೆಲಸ ಮಾಡಿರ್ತಾಳೆ ಮೋನಿಕಾ. ಆಮೇಲೆ ಗೌರಿ ಏನು ಮಾಡ್ತಾಳೆ, ಇವಳು ಫೋನ್ ನೋಡ್ಕೊಂಡು ಮೋನಿಕಾ ಕೂತಿರ್ತಾಳೆ. ಗೌರಿ ಬರಬಾರ ಅಂತ ಇವಳು ಎಳ್ಕೊಂಬಂದು ರೂಮಲ್ಲಿ, ಅಕ್ಕ ನಿಜ ಹೇಳು, ಆ ಡಾಕ್ಟ್ರಿಗೆ ಏನು ಮಳ್ಳು ಮಾಡಿಬಿಟ್ಟೆ, ನೀನು ಸತ್ಯ ಹೇಳ್ಸ್ತೋ ಸುಳ್ಳು ಹೇಳ್ಸ್ತೋ, ಇಲ್ಲ ಡಾಕ್ಟ್ರ್ ಹತ್ರ ನೀನು ಬೇಕಾದ್ರೆ ನಾನು ಏನಾರು ಮಾಡ್ಕೋತೀನಿ ಅಂತ ಎದುರಿಸ್ಬಿಟ್ಟೆ ಬೇಕಾದ್ರೆ ಡಾಕ್ಟ್ರ್ ಹತ್ರ ಸುಳ್ಳು ಹೇಳ್ಸಿರ್ತೀಯ, ಆದರೆ ಈ ಕೆಲಸ ಮಾಡಬೇಡ ಅಕ್ಕ, ನೀನು ಬಂದು ಮೊದಲು ನಿಜ ಹೇಳು, ಅರ್ಥ ಆಯ್ತಾ ಅಂದಾಗ, ಏಯ್ ಸುಮ್ಮನೆ ಇರೇ ಸಾಕು, ಏನು ನಿಯತ್ತಿನ ಮೊಮ್ಮಗಳು, ಸುಮ್ಮನಿರೇ ಸಾಕು, ನೋಡೇ ನಾವು ಇಷ್ಟಪಟ್ಟದನ್ನ ಕೇಳಬೇಕು, ಇಲ್ಲ ಬೇಡಬೇಕು, ಹಂಗೂ ಆಗಲಿಲ್ವ ಕಿತ್ಕೊಬೇಕು, ಹಂಗೆ ನಾನು ಕಿತ್ಕೊತಾ ಇದ್ದೀನಿ ಎಲ್ಲನೂ. ಇವಾಗ ನೋಡು, ನನಗೊಂಚೂರು ಏನಾರು ನಾನು ಕೆಮ್ಮಿದ್ರು ಎಷ್ಟು ಜನ ನನ್ನ ಸುತ್ತ ಇದ್ದಾರೆ ನೋಡ್ದಾ, ನಾನು ಸುಳ್ಳು ಹೇಳ್ತೀನೋ ನಿಜ ಹೇಳ್ತೀನೋ ಅದು ಬೇಡ, ಎಲ್ಲರೂ ನನ್ನ ಕಡೆ ಗಮನ ಕೊಟ್ಟು ನನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಆದರೆ ನೀನು ಮನೆ ಬಂದು ಇಷ್ಟು ದಿವಸ ಆಯ್ತಲ್ಲ, ನಿನ್ನ ಕಡೆ ಯಾರು ಗಮನ ಕೊಟ್ಟಿದ್ದಾರಾ, ನಿನ್ನ ಬಗ್ಗೆ ಯಾರನ್ನ ವಿಚಾರಿಸಿದಾರಾ, ತಿಂದ ಉಂಡ ಬಿಟ್ಟ ಅಂತ ಏನೂ ಕೇಳ್ತಿಲ್ಲ, ನಿನ್ನ ಅತ್ತೆನೂ ನಿನ್ನ ಪ್ರೀತಿಯಿಂದ ಮಾತಾಡಿಸ್ತಿಲ್ಲ, ನಿನ್ನ ಗಂಡ ವಿವೇಕು ನಿನ್ನ ಪ್ರೀತಿಯಿಂದ ಮಾತಾಡಿಸ್ತಿಲ್ಲ, ಆದರೆ ನನ್ನ ನೋಡಿ ಎಲ್ಲರೂ ಇಷ್ಟು ಪ್ರೀತಿಯಿಂದ ನೋಡ್ಕೊತಿದ್ದಾರೆ, ಅರ್ಥ ಆಯ್ತಾ? ಇದೇ ಈ ಮೋನಿಕಾ ಅಂದರೆ, ಅದನ್ನ ಅರ್ಥ ಮಾಡ್ಕೊ, ನಿನ್ನ ಥರ ಅಲ್ಲ ಅಂತಂದಾಗ, ನೋಡೋಕ್ಕ ನೀನು ಆ ಥರನೇ ಇರಲಿ, ನಾನು ಈ ಥರನೇ ಇರಲಿ, ಅದು ನಂಗೆ ಬೇಡ, ನೀನು ಸತ್ಯ ಹೇಳ್ಬೇಕಾಗಿತ್ತು, ನೀನು ಸುಳ್ಳು ಹೇಳ್ಬಿಟ್ಟು ಏನು ಸಾಧಿಸ್ತಾ ಇದೆಯಾ ನೀನು ಅಂದಾಗ, ನೋಡೆ ನಾನು ಈ ಮನೆಗೆ ಸೊಸೆಯಾಗಿ ಮಹಾರಾಣಿ ಥರ ಇದ್ದೀನಿ, ನೀನು ನೋಡು ಈ ಮನೇಲಿ ಕೆಲಸ ಮಾಡ್ಕೊಂಡು ಅಲ್ಲೊಂದು ಕೆಲಸ ಇಲ್ಲೊಂದು ಅವ್ರ ಕೆಲಸ ಇವ್ರ ಕೆಲಸ ಎಲ್ಲ ಮಾಡ್ಕೊಂಡು ಬಿದ್ದಿದ್ಯಾ, ಹೋಗ್ಲಿ ಕಣೆ, ನಿನ್ನ ಹತ್ರ ಇಷ್ಟು ಕೆಲಸ ಎಲ್ಲ ಮಾಡ್ತೀಯಲ್ಲ, ನೀನು ತಿಂದ ಉಂಡ ಅಂತ ಈ ಮನೆಯವ್ರು ಏನಾರು ಕೇಳ್ತಿದ್ದಾರಾ, ಅದು ಬೇಡ, ನಾನು ಮಾತಾಡಬೇಕು ಅಂದರೆ ನನ್ನ ಹತ್ರ ಫೋನ್ ಇದೆ, ನೀನು ನಿಮ್ಮ ಅಮ್ಮನ ಹತ್ರ ಮಾತಾಡೋಕ್ಕಾಗಲಿ ಯಾರ ಹತ್ರ ಮಾತಾಡೋಕ್ಕಾಗಲಿ ನಿನ್ನ ಹತ್ರ ಒಂದು ಫೋನ್ ಇದೆಯೇ, ಒಂದು ಫೋನ್ ತಗೊಳಕ್ಕೂ ಆಗ್ತಿಲ್ಲ ನಿನಗೆ, ಈ ಥರದೋಳು ನೀನು ನನ್ನ ಹತ್ರ ಏನೇ ಮಾತಾಡೋಕೆ ಬರ್ತಿದ್ಯಾ, ಮೊದಲು ನೀನು ನೋಡ್ಕೊಳ್ಳೆ, ಆಮೇಲೆ ನನ್ನ ಹತ್ರ ಮಾತಾಡೋಕೆ ಬರೀವಂತೆ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ, ಅಲ್ಲ ಮೋನಿಕಾ ಹೇಳ್ತಾಳೆ. ಅವಾಗ ಗೌರಿ, ಹೌದಕ್ಕ ನನ್ನ ಹತ್ರ ಒಂದು ಫೋನು ಇಲ್ಲ, ನಮ್ಮ ಅತ್ತೆಗೂ ನನ್ನ ಮೇಲೆ ಪ್ರೀತಿ ತೋರಿಸಲ್ಲ, ನನ್ನ ಗಂಡನೂ ನನ್ನ ಮೇಲೆ ಪ್ರೀತಿ ತೋರಿಸಲ್ಲ, ಆದರೆ ನನಗೆ ಸಮಾಧಾನ ಇದೆ ಮನಸ್ಸಿಗೆ, ನಿನ್ನ ಥರ ಸುಳ್ಳು ಹೇಳ್ಬಿಟ್ಟು ಪ್ರತಿ ನಿಮಿಷ ಸುಳ್ಳು ಹೇಳ್ದೆ ಅಂತ ಬದುಕ್ತಿದೆಯಲ್ಲ, ಈ ಥರ ಅಲ್ಲ, ನಾನು ನಿಜ ಹೇಳಿದ್ದೀನಿ, ನಾನು ಸಮಾಧಾನವಾಗಿ ನಾನು ಜೀವನ ಮಾಡ್ತಿದ್ದೀನಿ ಅಷ್ಟೇ ಅಂದಾಗ, ನೀನು ಸಮಾಧಾನ ಕಟ್ಕೊಂಡು ನನಗೇನು ಹೋಗಿ ನನಗೆ ನೀನು ಬುದ್ಧಿ ಹೇಳೋಕ್ಕೆ ಬರಬೇಡ, ಹೋಗಿ ಹೇಳಿಂದ ಅಂದಾಗ, ಸರಿ ಅಕ್ಕ ನೋಡು, ಒಂದಲ್ಲ ಒಂದಿನ ಆ ಡಾಕ್ಟ್ರ್ ಕಡೆಯಿಂದಾಗಲಿ ಮನೆಗೆ ವಿಷಯ ಗೊತ್ತಾಗಲಿ ಇಲ್ಲ ಬೇರೆ ಕಡೆಯಿಂದ ವಿಷಯ ಗೊತ್ತಾದಾಗ ನೀನು ಮಾತ್ರ ಅವಾಗ ಎಷ್ಟು ತಪ್ಪು ಮಾಡ್ತಿದ್ದೀಯ ಅಂತ ನಿನಗೆ ಅನಿಸುತ್ತೆ ಅಂತ ಗೌರಿ ಹೇಳ್ತಾಳೆ. ಅಂಥ ಟೈಮಲ್ಲಿ ನಾನು ನೋಡ್ಕೊತೀನಿ ಹೋಗಿ, ಇವಾಗ ಡಾಕ್ಟ್ರ್ ಹತ್ರ ನಾನು ಸುಳ್ಳು ಹೇಳಿಸಿದ್ರು ನಾಳೆ ಸತ್ಯ ಆಗೇ ಆಗುತ್ತೆ ಕಣೆ ಅನಿಕೇತ್, ನಾನು ನಾನು ನಿಜವಾಗ್ಲೂ ನಾನು ಬಸರಿ ಆಗೇ ಆಯ್ತೀನಿ, ಅವಾಗ ಈ ಮನೆಯವ್ರಿಗಾಗಲಿ ಡಾಕ್ಟ್ರಿಗಾಗಲಿ ನಾನೇನು ಸುಳ್ಳು ಹೇಳೋಕ್ಕಾಗಲ್ಲ, ಅದು ನಿಜನೇ ತಾನೇ, ನನ್ನ ಜೀವನ ನಾನು ನೋಡ್ಕೊತೀನಿ, ನಿನ್ನ ಕೆಲಸ ನೀನು ನೋಡ್ಕೋಗೆ, ನನಗೆ ಬುದ್ಧಿ ಹೇಳೋಕ್ಕೆ ಬಂದ್ಬಿಟ್ಲು ಅಂತ ಗೌರಿನ ಅಲ್ಲಿಂದ ರೇಗಿಸ್ಬಿಟ್ಟು ಕಳಿಸ್ಬಿಡ್ತಾಳೆ. ಆಮೇಲೆ ಸರಿ ಅಂದ್ಬಿಟ್ಟು ಇಲ್ಲಿ ಕಡೆ ಏನಾಗುತ್ತೆ, ಶ್ಯಾಮ್ ಬರ್ತಾರೆ, ಕಾಲು ಮೆಟ್ಲು ನೋಡ್ತಾರೆ, ಯಪ್ಪ
ಏನಪ್ಪ ಇದು ದೇವಸ್ಥಾನ ಗೋಪುರ ಇದ್ದಂಗಿದೆ, ಹೆಂಗಪ್ಪ ನಾನು ಈ ಮೆಟ್ಲು ಹತ್ತೋದು, ಅಟ್ಲೀಸ್ಟ್ ಲಿಫ್ಟ್ ಎಲ್ಲೈತೆ ಅಂತ ಗೊತ್ತಿಲ್ಲ, ಅದನ್ನಾರು ಹತ್ಬೋದಿತ್ತು, ಆಯ್ತಲ್ವಲ್ಲಪ್ಪ ಅಂತ ಕಾಲಿಡ್ಕೊಂಡು ಬರ್ತಾ ಇರ್ತಾರೆ. ಆವಾಗ ಬರ್ತಿದ್ದಂಗೆನೇ ಆಶಾ ಮತ್ತು ಜ್ಞಾನೇಶ್ ಬರ್ತಾರೆ. ಅಯ್ಯಯ್ಯೋ ಕಂದ ಏನಾಯ್ತಪ್ಪ ಕಂದ ಅಂತ ಅಂದ್ಬಿಟ್ಟು ಜ್ಞಾನೇಶ್ ಅಂತಾರೆ, ಅಯ್ಯೋ ಅಪ್ಪ ಅದು ನಾನು ಇನ್ಮೇಲೆ ವ್ಯಾಯಾಮ ಮಾಡಿ ಸಿಕ್ಸ್ ಪ್ಯಾಕ್ ಮಾಡಬೇಕು ಅಂದ್ಬಿಟ್ಟು ಗ್ರೌಂಡ್ಗೆ ವ್ಯಾಯಾಮ ಮಾಡೋಕ್ಕೆ ಹೋಗಿದೆ ಕಣಪ್ಪ, 10 ಪುಷಪ್ ಮಾಡೋಷ್ಟೊತ್ತಿಗೆ ನಂದು ಸೊಂಟ ಕಳಕ್ಕಂತು ಕತ್ತು ಚಿಡಕ್ ಅಂತ ಕಣಪ್ಪ ಅಂದಾಗ, ಅಯ್ಯೋ ಕಂದ ನೀನು ಯಾಕಪ್ಪ ಪುಷಪ್ ಮಾಡೋಕ್ಕೆ ಹೋಗಿದ್ದೆ, ಕವನ ಹೇಳ್ಕೊಂಡು ಏನಾರು ಬರ್ಕೊಂಡು ಕನ್ನಡದ ಕವಿಯಾಗಿ ಇರೋದು ಬಿಟ್ಬಿಟ್ಟು ನೀನು ಯಾಕಪ್ಪ ಈ ಕೆಲಸ ಮಾಡೋಕ್ಕೆ ಹೋಗಿದೆ ಅಂತ ಜ್ಞಾನೇಶ್ ಅವ್ರು ಹೇಳ್ತಾರೆ. ಅಪ್ಪ ನಾನು ನನ್ನ ಬಾಡಿನ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು ಅಂತ ಹೋಗಿದ್ದೆ ಕಣಪ್ಪ ಅಂದಾಗ, ಅದರಿಂದ ಏನಪ್ಪ ಪ್ರಯೋಜನ ಅಂದಾಗ, ಹಂಗಲ್ಲ ಕಣಪ್ಪ, ನಾಳೆ ನಾನು ಮದುವೆ ಆದಾಗ ನಾನು ರೋಡಲ್ಲಿ ಹೋಗ್ತಾರೆ ನನ್ನ ಹೆಂಡ್ತಿನ ಯಾರು ರೇಗಿಸಿದ್ರೆ ನಾನು ಅವ್ರ ಜೊತೆ ಹೊಡೆದಾಡ್ಬೇಕಲ್ಲ, ಅದಕ್ಕೆ ಕಣಪ್ಪ ಅಂದಾಗ, ಹಾಂ ಸರಿ ಕಣಪ್ಪ ಆಯಿತು ಕಣಪ್ಪ ಅಂದಾಗ ಫೋನ್ ರಿಂಗ್ ಆಗುತ್ತೆ. ಅದೇ ಸಮಯಕ್ಕೆ, ಅಪ್ಪ ಚೂರು ನಾನು ಫೋನ್ ತೆಗೆದು ಕಿವಿಗೆ ಇಕ್ತೀಯಪ್ಪ ಅಂದಾಗ, ಏನಪ್ಪ ಕಾಲಪ್ಪ ಅಂದ. ಆಮೇಲೆ ಆಯ್ತಪ್ಪ ಅಂತ ಫೋನ್ ಎತ್ಕೊಳಕೋತಾರೆ, ಕಾಲು ತೆಗೆಸ್ಬಿಡ್ತಾರೆ. ಅಪ್ಪ ಕಾಲು ಅಂತ ಇವನು ಶ್ಯಾಮ್ ಹೇಳ್ತಾರೆ. ಹ್ಞೂನಪ್ಪ ಕಾಲೇ ಫೋನ್ ಕಾಲು ಅಂದ. ಅದಲ್ಲಪ್ಪ ನನ್ನ ಕಾಲಪ್ಪ, ಕಾಲು ತೆಗೆಸ್ಬಿಟ್ಟಲ್ಲಪ್ಪ ಅಂದಾಗ, ಅಯ್ಯೋ ಕಂದ ಗೊತ್ತಾಗಲಿಲ್ಲ ಕಣಪ್ಪ ಅಂತಂದ್ಬಿಟ್ಟು ಫೋನ್ ತೆಗೆದ್ಬಿಟ್ಟು ಶ್ಯಾಮ್ ಕಿವಿಗೆ ಇಕ್ತಾರೆ. ಆವಾಗ ಶ್ಯಾಮು ಅವ್ರ ಭುಜದ ಮೇಲೆ ಕೈ ಇಟ್ಕೊಂಡು ಮಾತಾಡ್ತಿರ್ತಾನೆ. ಮನೆ ತಲುಪ್ತಾ ಚಾಕ್ಲೇಟು ಅಂತ ಅಂದ್ಬಿಟ್ಟು ಆ ಕಡೆಯಿಂದ ಚಿನ್ನು ಹೇಳ್ತಾಳೆ, ಹ್ಞೂ ಮಚ್ಚಿ ಮನೆಗೆ ತಲುಪ್ತೆ ಮಚ್ಚಿ ಅಂದಾಗ, ನೋಡು ಮೈಕೈ ನೋವು ಅಂತ ಎದ್ರುಕೊಂಡು ಕೂತ್ಕೋಬೇಡ, ನಿನಗೆ ಬಾಡಿ ಸ್ಟ್ರಾಂಗ್ ಆಗಬೇಕಂದ್ರೆ ದಿನ 10 ಮೊಟ್ಟೆ ತಿನ್ನಬೇಕು, ಈ 10 ಮೊಟ್ಟೆ ಬೇಯಿಸ್ಕೊಂಡು ಡೈಲಿ 10 ಮೊಟ್ಟೆ ತಿನ್ನಬೇಕು, ಅರ್ಥ ಆಯ್ತಾ, ಆವಾಗಲೇ ನೀನು ಮತ್ತೆ ವ್ಯಾಯಾಮ ಮಾಡೋಕ್ಕೆ ಸಾಧ್ಯ ಆಗೋದು ಅಂತಂದ. ಸರಿ ಮಚ್ಚಿ ಆಯಿತು ಅಂದಾಗ, ನಾನು ಹೇಳಿದೆಲ್ಲ ಕರೆಕ್ಟಾಗಿ ಫಾಲೋ ಮಾಡಬೇಕು ಅಂತ. ಸರಿ ಮಚ್ಚಿ ಆಯಿತು ಮಚ್ಚಿ, ನಾಳೆ ಕರೆಕ್ಟ್ ಟೈಮಿಗೆ ಬಂದುಬಿಡ್ಬೇಕು ಅಂತ ಚಿನ್ನು ಹೇಳ್ತಾಳೆ. ಸರಿ ಮಚ್ಚಿ ಆಯಿತು ಅಂತ ಫೋನ್ ಕಟ್ ಮಾಡ್ತಾರೆ. ಕಟ್ ಮಾಡಲೇನಪ್ಪ ಅಂತ ಜ್ಞಾನೇಶ್ ಹೇಳ್ತಾನೆ. ಹ್ಞೂನಪ್ಪ ಅಂತ ಕಟ್ ಮಾಡ್ತಾರೆ. ಅಪ್ಪ ನಾನು ಕರ್ಕೊಂಡೋಗಿ ಸೋಫಾ ಮೇಲೆ ಕೂರ್ಸಪ್ಪ ಅಂದಾಗ ಕರ್ಕೊಂಡೋಗಿ ಸೋಫಾ ಮೇಲೆ ಆಶಾ ಮತ್ತು ಜ್ಞಾನೇಶ್ ಇಬ್ಬರೂ ಕೂರಿಸ್ತಾರೆ. ಕೂರಿಸ್ಬಿಟ್ಟು ಆವಾಗ ಸರಿ ಮಚ್ಚಿ ಆಯಿತು ಅಂತ ಫೋನ್ ಇಟ್ಟಿರ್ತಾರಲ್ಲ, ಅವಾಗ ಯಾರಪ್ಪ ನಿನ್ನ ಟ್ರೈನರು ಅಂದರೆ, ಅಯ್ಯೋ ಅವಳು ಚೆನ್ನಾಗಿ ಟ್ರೈನಿಂಗ್ ಕೊಟ್ಲು ಕಣಪ್ಪ. ಅವಳು ಏನಪ್ಪ ಲೇಡೀಸೇನಪ್ಪ ಟ್ರೈನಿಂಗು? ಹ್ಞೂನಪ್ಪ 10 ಜನ ಬಂದರು ಅವಳು ಒಬ್ಬಳೇ ನಿಂತ್ಕೊಂಡು ಓಡಾಡ್ತಾಳೆ ಅಂತ ಕಣಪ್ಪ ಅಂದ್ರೆ, ಓ ಹಂಗಾರೆ ನಮ್ಮ ಗೌರಿ ತಂಗಿ ಚಿನ್ನೋಳಲ್ಲ ಆ ಥರನೇನಪ್ಪ ಅಂತ ಜ್ಞಾನೇಶ್ ಕೇಳ್ತಾರೆ. ಹ್ಞೂನಪ್ಪ ಆ ಥರನೇ ಅಂತ ಅಂದ್ಬಿಟ್ಟು ಶ್ಯಾಮ್ ಹೇಳ್ತಾರೆ. ಸರಿ ಕಣಪ್ಪ ಆಯಿತು, ಅಪ್ಪ ನನ್ನ ಅಲ್ಲಿ ಕೂರಿಸಿ ಸೋಫಾ ಮೇಲೆ ಅಂತ ಕೂರಿಸಿರ್ತಾರೆ ಆಶಾನು ಮತ್ತು ಜ್ಞಾನೇಶು. ಅವಾಗ ಜ್ಞಾನೇಶ್ ಜೋರಾಗಿ ಕಾಲು ಹೊಡೆದ್ಬಿಡ್ತಾರೆ. ಅಪ್ಪ ನನ್ನ ಕಾಲು ಅಯ್ಯೋ ಅಮ್ಮ ಹೋಗಮ್ಮ ಒಂದು 10 ಮೊಟ್ಟೆ ಬೇಯಿಸ್ಕೊಂಬಂದು ಕೊಡಮ್ಮ ಕಿಚನ್ಗೆ ಹೋಗಿ ಅಂತ ಅಂದ್ಬಿಟ್ಟು ಶ್ಯಾಮ್ ಕೇಳ್ತಾರೆ. ಏನು ಕಂದ 10 ಮೊಟ್ಟೆನಾ? ನಿಂಗೆ ಮೊಟ್ಟೆ ವಾಸನೆ ಕಂಡ್ರೇ ಆಗಲ್ವಲ್ಲೋ ಅಂದಾಗ, ಇಲ್ಲಮ್ಮ ಇವಾಗ ನಮ್ಮ ಗುರುಗಳು ಹೇಳಿದ್ದಾರೆ ನಾನು ಮೊಟ್ಟೆ ತಿನ್ನಲೇಬೇಕು, ಹೋಗಮ್ಮ ತಗೋಬಾ ಅಂತ ಅಂದ್ಬಿಟ್ಟು ಅಂದಾಗ, ಅಪ್ಪನೂ ಕರ್ಕೊಂಡು ಹೋಗಮ್ಮ ಅಂತ ಅಂದ್ಬಿಟ್ಟು ಇಬ್ಬರು ಕಿಚನ್ಗೆ ಹೋಗ್ಬಿಟ್ಟು, ಸರಿ ಕಣಪ್ಪ ಮೊಟ್ಟೆ ಬೇಯಿಸ್ಕೊಂಡು ತೊಗೊಂಬರ್ತೀವಿ ಅಂತ ಆಶಾ ಮತ್ತು ಜ್ಞಾನೇಶ್ ಅಲ್ಲಿಂದ ಹೊಡ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ವಿವೇಕು ಕಿಚನ್ ಹತ್ರ ಬರ್ತಾನೆ. ಕಿಚನ್ ಹತ್ರ ಬಂದು ಫ್ರಿಡ್ಜಲ್ಲಿ ನೀರು ಎತ್ಕೊತಾನೆ. ಅಲ್ಲಿ ಐಸ್ ಕ್ರೀಮ್ ಕಾಣಿಸ್ಬಿಡುತ್ತೆ ವಿವೇಕ್ಗೆ. ಐಸ್ ಕ್ರೀಮ್ ಎತ್ಕೊಂಡು ಯಾರೋ ಐಸ್ ಕ್ರೀಮ್ ಇಟ್ಟಿದ್ದಾರೆ ಅಂತ ಐಸ್ ಕ್ರೀಮ್ ಬಿಚ್ಕೊಂಡು ಇನ್ನೇನು ತಿನ್ನಬೇಕು ಅಷ್ಟರಲ್ಲಿ ಆಶಾ ಬಂದ್ಬಿಟ್ಟು, ವಿವೇಕ್ ಏನು ಮಾಡ್ತಾ ಇದೆಯಾ ಅಂದಾಗ, ಚಿಕ್ಕಮ್ಮ ಅದು ಐಸ್ ಕ್ರೀಮ್, ನೀನು ಐಸ್ ಕ್ರೀಮ್ ತಿನ್ನಬಾರ್ದು ಅಂತ ನಿನಗೆ ಗೊತ್ತು ತಾನೆ, ಐಸ್ ಕ್ರೀಮ್ ತಿನ್ಬೇಡ ಇಡಲ್ಲಿ, ನಿನ್ಗೆ ಅಸ್ತಮ ಇದೆ ಅಂತ ಗೊತ್ತು ತಾನೆ, ಐಸ್ ಕ್ರೀಮ್ ತಿಂದು ಏನಾರು ಹೆಚ್ಚು ಕಮ್ಮಿ ಇದ್ರೆ ಏನು ಮಾಡೋದು, ಯಾರು ಈ ಮನೆಗೆ ಐಸ್ ಕ್ರೀಮ್ ತಂದಿಟ್ಟಿದ್ದು ಅಂತ ಅಂದ್ಬಿಟ್ಟು ಆಶಾ ಹೇಳ್ತಾರೆ. ಇದನ್ನು ಆ ಕಡೆಯಿಂದ ಚಂಚಲ ಕೇಳಿಸ್ಕೊಂಡು ಹಾಂ ಅಂತ ಅವಳಿಗೆ ಶಾಕ್ ಆಗುತ್ತೆ. ಏಕೆಂದರೆ ವಿವೇಕ್ಗೆ ಈ ಥರ ಒಂದು ಅಸ್ತಮ ಅನ್ನೋದಿದೆ ಅಂತ ಅಂದ್ಬಿಟ್ಟು ಆಶಾ ಹೇಳಿದ ತಕ್ಷಣ ಚಂಚಲ ಶಾಕ್ ಆಗ್ತಾಳೆ. ಆಮೇಲೆ ವಿವೇಕ್ ಐಸ್ ಕ್ರೀಮ್ ಅಲ್ಲೇ ವಾಪಸ್ ಇಟ್ಬಿಟ್ಟು ಸುಮ್ಮನಾಗಿ ಹೋಗ್ತಾರೆ. ಆಮೇಲೆ ಆಶಾ ಅವರು ಆ ಕಡೆ ಹೋಗ್ಬಿಡ್ತಾರೆ. ಚಂಚಲ ಯೋಚನೆ ಮಾಡಿಕೊಂಡು ಅವಳಿಗೆ ಗೊತ್ತಿರೋ ಯೋಚನೆ ಮಾಡ್ಕೊಂಡು ನಿಂತ್ಕೊಂತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಸಿಗ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದಿರಾ, ಸಪೋರ್ಟ್ ಮಾಡಿದಿರಾ, ಸಬ್ಸ್ಕ್ರೈಬ್ ಆಗಿದ್ರಲ್ಲ ತುಂಬ ಧನ್ಯವಾದಗಳು. ನಾನು ಮೊದಲನೇ ಸತಿ ನೋಡೋರನ್ನ ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ನಾನು ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಏನೇ ಅನಿಸಿಕೆ ಅಭಿಪ್ರಾಯ ಏನಾದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.